ನಾವು ಭೂಮಿಯಲ್ಲಿ ಹುಡ್ತಾ ಇದೀವಿ ಅಂದರೆ ನಾನು ಯಾವ ಶರೀರ ತಗೋಬೇಕು, ತಂದೆ ತಾಯಿ ಎಲ್ಲ ನಾವು ಮೇಲೆ ಡಿಸೈಡ್ ಮಾಡ್ಕೊಬೋದು. ಅವಾಗ ಮೇಲೆ ಡಿಸೈಡ್ ಮಾಡೋಕ್ಕೆ ಮುಂಚೆ ಅವಾಗ ನಮಗೆ ಎಲ್ಲ ಗೊತ್ತು, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರು, ಕರ್ಮಗಳು ಧರ್ಮಗಳು ಎಲ್ಲ ಗೊತ್ತು. ಸೊ ಅದೆಲ್ಲ ನೋಡಿ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಇವಾಗ ತೀರೋಗಿದ ಮೇಲೆ ಆವಾಗೂ ಎಲ್ಲ ಗೊತ್ತಾಗುತ್ತದೆ. ಪ್ರಾಬ್ಲಮ್ ಏನು ಅಂದರೆ ಪ್ರೆಸೆಂಟೇ. ಇವಾಗ ನಾನು ಯಾರು ಗೊತ್ತಿಲ್ಲ, ಮುಂದಿನ ಜನ್ಮ ಕರ್ಮಗಳಿದೆಯಾ ಗೊತ್ತಿಲ್ಲ, ಎನ್ಲೈಟನ್ಡ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ. ಇವಾಗ ಡೆಸಿಷನ್ ತಗೊಳ್ಳೋ ಪ್ರತಿಯೊಂದು ವಿಷಯ ಅನ್ನೋದು ಟಫೇ, ಒಪ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಬಗ್ಗೆ ನಮಗೆ ಯಾರು ಏನು ಹೇಳಿಲ್ಲ, ಗೊತ್ತಿಲ್ಲ, ದಾರಿನೂ ಸಿಕ್ಕಿಲ್ಲ. ನಾನು ಏನು ಮಾಡ್ತೀನಿ ಅಂದರೆ ನಾನು ಇಂಟ್ಯೂಷನ್ನ ನಾನು ಆಕ್ಸೆಸ್ ಮಾಡಿ ನಾನು ಡೆಸಿಷನ್ ತಗೊಳ್ತೀನಿ. ಒಂದು ಡಿಸಿಷನ್ ತಗೋಬೇಕಂದ್ರೆ ಒಂದು ಎಕ್ಸ್ಪರ್ಟ್ ಹತ್ರ ಹೋಗಿ ಈ ಥರ ಇದೆ ಅಂದರೆ ಅವ್ರು 4 ಆಪ್ಷನ್ ಕೊಡ್ತಾರೆ. ಇದು ಮಾಡಿ, ಇದು ಮಾಡು, ಅದು ಮಾಡು, ಇದು ಮಾಡು. ಯಾವುದೋ ಒಂದು ಡಿಸಿಷನ್ ನಾವು ತಗೊಳ್ತೀವಿ, ಅದು ಸಕ್ಸಸ್ ಆದರೆ ಓಕೆ. ಅದೇನೋ ಪ್ರಾಬ್ಲಮ್ ಆಗಿದ್ರೆ ಆ ಎಕ್ಸ್ಪರ್ಟ್ ಹತ್ರ ಹೋಗಿ ನೀವು ನಮ್ಮನ್ನು ಮಿಸ್ಗೈಡ್ ಮಾಡಿದ್ರಿ, ನೀವು ಸರಿಯಾಗಿ ಗೈಡ್ ಮಾಡಿಲ್ಲ ಅಂತ ಅವನನ್ನು ಕಂಪ್ಲೇಂಟ್ ಮಾಡ್ತೀವಿ. 2 ಈ ಕ್ರಿಕೆಟಲ್ಲಿ ಟಾಸ್ ಹಾಕ್ತಾರೆ, ಆ ಥರ ಹಾಕ್ಬಿಟ್ಟು ಇಂಕಿ ಪಿಂಕಿ ಪಾಂಕಿ ಇಲ್ಲ ಅಂದರೆ ಹೆಡ್ಡು ಟೈಲ್ಸ್ ಯಾವುದೋ ಒಂದು ರ್ಯಾಂಡಮ್ ಆಗಿ ನಾವು ತಗೊಂಡು ಹೋಗ್ತೀವಿ. ಇದು ಮೈಂಡ್ ಆ್ಯಕ್ಟಿವಿಟಿ ಆಗುತ್ತೆ. ಅದನ್ನು ಒಂದೊಂದು ಸತಿ ಡೆಸಿಷನ್ ಕರೆಕ್ಟ್ ಆಗುತ್ತೆ, ಇಲ್ಲಾಂದರೆ ಬೇರೆ ಕಡೆ ಹೋಗ್ಬಿಟ್ಟು. ಏನು ಮಾಡಬೇಕು, ಒಂದು ಡೆಸಿಷನ್ ನಮಗೆ ಬೇಕು ಅಂದರೆ ಕ್ಲಿಯರ್ ಆಗಿರ್ಬೇಕು. ಇದು 3 ಚಾಯ್ಸಸ್ ಇದೆ, ನಾನು ಏನು ಮಾಡಬೇಕು ಅಂತ ಅದು ಮೈಂಡಲ್ಲಿ ಇಟ್ಕೊಂಡು ಆಮೇಲೆ ನೀವು ಧ್ಯಾನ ಮಾಡಿ ಮಲ್ಕೊಳ್ಳಿ, ಬೆಳಗ್ಗೆಗೆ ನಿಮ್ಗೆ ಆನ್ಸರ್ ಬರುತ್ತೆ. ಒಂದು ಫಿಸಿಕಲ್ ಡೆಸಿಷನ್ನ ನಾವು ಫಿಸಿಕಲ್ ಬಾಡಿಯಿಂದಾನೇ ನಾವು ಡಿಸೈಡ್ ಮಾಡೋಕ್ಕೆ ಹೋಗಿದ್ರೆ ಸರಿಯಾಗುತ್ತೆ, ತಪ್ಪೂ ಆಗುತ್ತೆ. ಯಾಕೆಂದರೆ ತಪ್ಪು ಸರಿ ಅನ್ನೋದು ಏನಿಲ್ಲ, ಯಾವುದು ಜಾಸ್ತಿ ಉಪಯೋಗ ಇದೆ ಅದು ಬೇಕು. ನಮ್ಮ ಸೋಲ್ ಪ್ಲ್ಯಾನಲ್ಲಿ ಅದು ಇದೆಯಾ ಇಲ್ವಾ ಬೇಕು. ಇದನ್ನೂ ಆಗಿಲ್ವಾ, ಒಂದು ಸ್ಟೆಪ್ಪು ಇಟ್ಬಿಟ್ಟು ನೋಡಿ, ನಿಮ್ಮ ಫೀಲಿಂಗ್ಸನ್ನು ಅಬ್ಸರ್ವ್ ಮಾಡಿ. ಆ ಫೀಲಿಂಗ್ಸು ಯಾವಾಗಲೂ ನಿಮಗೆ ಫೈನಲ್, ಅದು ಬೇರೆ ಯಾವುದೋ ದಾರಿ ನನಗೆ ಸಿಕ್ಕಿಲ್ಲ. ಈಗ ಒಬ್ಬರು IAS ಓದಬೇಕಾ, ಇಲ್ಲಾಂದರೆ ಜಾಬ್ಗೆ ಹೋಗ್ಬೇಕಾ, ಓದಬೇಕಾ, ಆ ಕನ್ಫ್ಯೂಷನ್ಸ್ ಇರುತ್ತೆ. 1-2 ಸ್ಟೆಪ್ಸು ತಗೊಂಡು ನಿಮ್ಮ ಫೀಲಿಂಗ್ಸನ್ನು ನೋಡಿ. ನಾವೊಂದು ಸಿಕ್ಕ ಎಕ್ಸಾಂಪಲ್ ಹೇಳ್ತೀವಿ. ಒಬ್ಬರಿಗೆ ಒಂದು ಆ್ಯಪಲ್ ಲ್ಯಾಪ್ಟಾಪು ಪರ್ಚೇಸ್ ಮಾಡಬೇಕಂತ ಇತ್ತು. ಅವ್ರು ಹೇಳಿದ್ರು ಏನು ಮಾಡಬೇಕಂದ್ರೆ ಶೋರೂಮ್ಗೆ ಹೋಗಿ ಅಲ್ಲೇ ಆ ಲ್ಯಾಪ್ಟಾಪ್ ಮುಂದೆನೇ ನೀವು ಅದು ಆಪ್ರೇಟ್ ಮಾಡಿ 1 ಅವರ್ ಮಾಡಿ, ಆದಮೇಲೂ ಅದು ಬೇಕು ಅಂತ ನಿಮ್ಗೆ ತಗೊಂಡಿದ್ರೆ ನೀವು ತಗೊಳ್ಳಿ ಅಂದರೆ ಅವ್ರು ಹೇಳಿದ್ರು ಇಲ್ಲ ಸರ್ ಹೋಗಿದ್ದೀನಿ, ಆದಮೇಲೆ ಅದು ಬೇಡ ಅನಿಸಿದೆ. ಕರೆಕ್ಟು, ಯಾಕೆಂದರೆ ಅನುಭವ ಮಾತ್ರ ಬೇಕು ನಮಗೆ, ಅದು ಬೇಡ. ಅದು ಯಾವಾಗ ಗೊತ್ತಾಗಿದೆ, ಒಂದು ಸ್ಟೆಪ್ ತಗೊಂಡು ನೀವು ಮುಂಚೆ ಹೋಗಿದ್ರೆ ಗೊತ್ತು. ಈಗ ನೀವು ಒಬ್ಬ ಪೊಲೀಸ್ ಆಫೀಸರ್ ಆಗಬೇಕು, ಇಲ್ಲ ಮಿಲಿಟರಿ ಆಫೀಸರ್ ಆಗಬೇಕು ಅಂದರೆ ನಿಮ್ಮ ಸರ್ಕಲಲ್ಲಿ ಒಬ್ರು ಯಾರಾದ್ರು ಪೊಲೀಸ್ ಮಿಲಿಟರಿ ಆಫೀಸ್ ಇದೆ ಅಂದರೆ ಹೋಗಿ ಅವ್ರ ಹತ್ರ 1 ಡೇ ಸ್ಟೇ ಮಾಡಿ, 2 ದಿವಸ ಸ್ಟೇ ಮಾಡಿ, ಅವ್ರ ಪರ್ಮಿಷನ್ ತೊಗೊಂಡು ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹೋಗಿ. ಆವಾಗ ಅವ್ರ ಲೈಫ್ ಏನು, ಅವ್ರ ಲೈಫ್ ಸ್ಟೈಲ್ ಏನು, ಅದು ನಮಗೆ ಸೆಟ್ ಆಗೋದು ನಿಮ್ಗೆ ಗೊತ್ತಾಗ್ತದೆ. ಸುಮ್ಮನೆ ಕೂತ್ಕೊಂಡು ಮೈಂಡಲ್ಲಿ ಮಾತ್ರ ನಮ್ಗೆ ಯೋಚನೆ ಮಾಡ್ತಾ ಇದ್ರೆ ನಮಗೆ ಆನ್ಸರ್ ಸಿಗಲ್ಲ. ಒಂದೊಂದು ಸತಿ ಅಲ್ಲಿ ಹೋಗಿದ್ರೆ ಎಸ್ ಇದೇ ನಾನು ಹುಡುಕ್ತಾ ಇದ್ದೀನಿ, ನನಗೆ ಬೇಕು ಅಂತ ಬಂದ್ಬಿಡುತ್ತೆ. ಆವಾಗ ಪ್ರೊಸೀಡ್.